ಇನ್ನು ನಟ ದರ್ಶನ್ ಸದ್ಯಕ್ಕೆ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ರಾಜ್ಯದ ಪ್ರಮುಖ ಕೇಸ್ಗಳೇನಿದ್ದಾವೆ ಈ ಕೇಸ್ಗಳಲ್ಲಿ ನಟ ದರ್ಶನ್ ಕೇಸ್ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ರಲ್ಲ ಈ ಒಂದು ಕೇಸ್ ಕೂಡ ಪ್ರಮುಖವಾದ ಕೇಸ್ ಅಂತ ಅನಿಸ್ಕೊಂಡಿದೆ. ದೇಶದ ಪ್ರಮುಖ ಪ್ರಕರಣಗಳ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಕೂಡ ಪ್ರಮುಖವಾದ ಕೇಸ್. ಒಂದು ವರ್ಷದಲ್ಲಿಯೇ ಮೇಜರ್ ಕೇಸ್ ಅಂತ ಈ ಒಂದು ಪ್ರಕರಣ ಅನಿಸ್ಕೊಂಡಿದೆ. ಡಿ ಗ್ಯಾಂಗ್ ಕೊಲೆ ಕೇಸ್ ಎಷ್ಟನೇ ರ್ಯಾಂಕ್ ಪಡೆದಿದೆ ಗೊತ್ತಾ ನಿಮ್ಗೆ? ಪ್ರಕರಣದ ತೀವ್ರತೆ ಆಧಾರದ ಮೇಲೆ ನಂಬರ್ ಅನ್ನ ನೀಡಲಾಗಿದೆ. ಸಂಚಲನ ಸೃಷ್ಟಿಸಿರುವ ಡಿ ಗ್ಯಾಂಗ್ ಮೇಲಿನ ಆರೋಪ. ದೇಶದ ಪ್ರಮುಖ ಪ್ರಕರಣಗಳ ಪಟ್ಟಿಯಲ್ಲಿ ಒಂದು ವರ್ಷದಲ್ಲಿ ಮೇಜರ್ ಕೇಸ್ ಅಂತ ಈ ಒಂದು ಪ್ರಕರಣ ಅನಿಸ್ಕೊಂಡಿದೆ. ಡಿ ಗ್ಯಾಂಗ್ ಕೊಲೆ ಕೇಸ್ ಎಷ್ಟನೇ ರ್ಯಾಂಕ್ ಪಡೆದಿದೆ ಗೊತ್ತಾ ನಿಮ್ಗೆ? ಪ್ರಕರಣದ ತೀವ್ರತೆ ಆಧಾರದ ಮೇಲೆ ಈ ಒಂದು ನಂಬರ್ ಅನ್ನ ನೀಡಲಾಗುತ್ತೆ. ಸಂಚಲನ ಸೃಷ್ಟಿಸಿರುವ ಡಿ ಗ್ಯಾಂಗ್ ಮೇಲಿನ ಆರೋಪ. ದೇಶದ ಪ್ರಮುಖ ಪ್ರಕರಣಗಳ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಕೂಡ ಒಂದು ವರ್ಷದಲ್ಲಿ ಮೇಜರ್ ಪ್ರಕರಣ ಅಂತ ಅನಿಸ್ಕೊಂಡಿದೆ. ಬಹಳ ಚರ್ಚೆಗೂ ಕೂಡ ಈ ಒಂದು ಕೇಸ್ ಕಾರಣ ಆಗಿತ್ತು. ಬಹಳ ಚರ್ಚೆ ಕೂಡ ಮಾಡಲಾಗಿತ್ತು ಈ ಒಂದು ಕೇಸನ್ನ. ಯಾಕೆಂತಂದ್ರೆ ನಟ ದರ್ಶನ್ ಸಾಕಷ್ಟು ಅಭಿಮಾನಿಗಳನ್ನ ಒಳಗೊಂಡಿದ್ದಾರೆ. ಇದರ ಜೊತೆಗೆ ತನ್ನದೇ ಆದಂತಹ ಸಿನಿಮಾಗಳ ಮೂಲಕ ಬಹಳಷ್ಟು ಹೆಸರುವಾಸಿಯಾಗಿದ್ದಾರೆ. ಆದರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೃತ್ಯವನ್ನು ಎಸಗಿರುವಂತಹ ಏಟು ಆರೋಪಿ ನಟ ದರ್ಶನ್ ಈ ಒಂದು ಪ್ರಕರಣದಲ್ಲಿರುವ ಕಾರಣದಿಂದಾಗಿ ಬಹಳ ಒಂದು ಮಹತ್ವದ ಕೇಸ್ ಅಂತ ಅನಿಸ್ಕೊಂಡಿದೆ. ಅದು ಕೂಡ ಒಂದು ವರ್ಷದಲ್ಲಿ ಮೇಜರ್ ಕೇಸ್ ಅಂತ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಅನಿಸ್ಕೊಂಡಿರುವಂಥದ್ದು. ಯಾಕೆಂತಂದರೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಲ್ಲಿ ಯಾವುದಪ್ಪ ಮೇಜರ್ ಕೇಸ್ ಅಂತ ಅಂದರೆ ಕೆಲವೊಂದಿಷ್ಟು ಲಿಸ್ಟ್ ಇರುತ್ತೆ. ಅದರ ತೀವ್ರತೆ ಏನು, ಕೇಸ್ನ ತೀವ್ರತೆ ಅಂತ. ಆ ಕೇಸ್ ತೀವ್ರತೆಯ ಆಧಾರದ ಮೇಲೆ ನಂಬರನ್ನು ಕೂಡ ಕೊಡ್ತಾರೆ. ಹಾಗಾಗಿ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತೀವ್ರತೆ ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿ ಇದು ಬಹಳ ಮುಖ್ಯವಾದ ಕೇಸ್, ಅದೆಲ್ಲದರ ಬಗ್ಗೆ ಕೂಡ ನಿರ್ಧಾರ ಮಾಡಿ ಅದರ ಆಧಾರದ ಮೇಲೆ ನಂಬರ್ ಕೂಡ ನೀಡಲಾಗುತ್ತೆ. ದೇಶದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ 2ನೇ ಸ್ಥಾನ. 2024-25ರ ಸಿಗ್ನಿಫೈ ರೀಸೆಂಟ್ ಕೇಸಲ್ಲಿ ರೇಣುಕಾಸ್ವಾಮಿ ಕೇಸ್ ಮೊದಲ ಸ್ಥಾನದಲ್ಲಿ. ಕೋಲ್ಕತ್ತಾದ ಟ್ರೈನಿ ಡಾಕ್ಟರ್ ಪ್ರಕರಣ 2ನೇ ಸ್ಥಾನದಲ್ಲಿ, ಅಂದ್ರೆ ತೀವ್ರತೆ ಆಧಾರದ ಮೇಲೆ 2ನೇ ಸ್ಥಾನದಲ್ಲಿ ಡಿ ಗ್ಯಾಂಗ್ ಕೇಸ್ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಕಿಪೀಡಿಯಾ ಕೂಡ ಓಪನ್ ಆಗುತ್ತಂತೆ. ಪ್ರತಿ ಹಂತದ ಡೆವಲಪ್ಮೆಂಟ್ಗಳನ್ನ ಅಪ್ಡೇಟ್ ಮಾಡಲಾಗ್ತಾ ಇದೆ. ನೋಡಿ, ನಾವು ವಿಕಿಪೀಡಿಯಾದಲ್ಲಿ ಬೇರೆ ಏನೇನೋ ನೋಡ್ತೀವಿ, ರೇಣುಕಾಸ್ವಾಮಿ ಕೇಸ್ ಕೂಡ ಈಗ ನಿಮಗೆ ವಿಕಿಪೀಡಿಯಾದಲ್ಲಿ ಸಿಗುತ್ತೆ. 2024-25ರ ಸಿಗ್ನಿಫೈ ರೀಸೆಂಟ್ ಕೇಸ್ನಲ್ಲಿ ರೇಣುಕಾಸ್ವಾಮಿ ಕೇಸ್ ಇದೆ. ಮೊದಲ ಸ್ಥಾನದಲ್ಲಿ ಕೋಲ್ಕತ್ತಾದಲ್ಲಿ ಏನು ಟ್ರೈನಿ ಡಾಕ್ಟರ್ ಕೊಲೆ ಮಾಡಲಾಗಿತ್ತು ಈ ಒಂದು ಪ್ರಕರಣ ಇದೆ. ತೀವ್ರತೆ ಆಧಾರದ ಮೇಲೆ 2ನೇ ಸ್ಥಾನದಲ್ಲಿ ಡಿ ಗ್ಯಾಂಗ್ ಕೇಸ್ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ 2ನೇ ಸ್ಥಾನ ಸಿಕ್ಕಿದೆ. ಗಮನಿಸ್ತಾ ಇದ್ದೀರಾ? ಡಿ ಗ್ಯಾಂಗ್ ಕೇಸ್ಗೆ 2ನೇ ರ್ಯಾಂಕ್. ನಾವು ಯಾವುದಾದನ್ನೋ ರ್ಯಾಂಕಲ್ಲಿ ನೋಡ್ತಾ ಇರ್ತೀವಿ. ಈಗ ಈ ಕೇಸ್ಗಳ ರ್ಯಾಂಕ್ಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಮೊದಲನೇ ಪ್ರಕರಣ ಅಂದರೆ ಮೊದಲನೇ ರ್ಯಾಂಕ್ನಲ್ಲಿ ಇನ್ನು ಟ್ರೈನಿ ಡಾಕ್ಟರ್ ಕೊಲೆ ಆಗಿತ್ತಲ್ಲ ಆ ಒಂದು ಪ್ರಕರಣ, ಅಂದರೆ ತೀವ್ರತೆಯ ಆಧಾರದ ಮೇಲೆ ಈ ರ್ಯಾಂಕನ್ನು ಡಿಸೈಡ್ ಮಾಡಲಾಗುತ್ತೆ. ತೀವ್ರತೆಯ ಆಧಾರದ ಮೇಲೆ ಮೊದಲನೇ ರ್ಯಾಂಕಲ್ಲಿ ಕೋಲ್ಕತ್ತಾದ ಟ್ರೈನಿ ಡಾಕ್ಟರ್ ಹತ್ಯೆ ಮಾಡಲಾಗಿತ್ತಲ್ಲ ಆ ಒಂದು ಪ್ರಕರಣ ಇದೆ. ಇನ್ನು ಸೆಕೆಂಡ್ ರ್ಯಾಂಕ್ನಲ್ಲಿ ಡಿ ಗ್ಯಾಂಗ್ ಕೇಸ್ ಇದೆ. ಮೊದಲ ಸ್ಥಾನದಲ್ಲಿ ಕೋಲ್ಕತ್ತಾದಿದ್ರೆ ಸೆಕೆಂಡ್ ರ್ಯಾಂಕ್ನಲ್ಲಿ ಸದ್ಯಕ್ಕೆ ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಹತ್ಯೆಯನ್ನ ಮಾಡಿದ್ರು ಆ ಒಂದು ಪ್ರಕರಣ ಇದೆ. ಬಹಳ ಚರ್ಚೆಗೆ ಗ್ರಾಸವಾಗಿದ್ದಂತಹ ಕೇಸ್ ಇದು. ಯಾಕೆ ಅಂತಂದರೆ ನಟ ದರ್ಶನ್ ಹೆಸರು ಈ ಒಂದು ಕೇಸ್ನಲ್ಲಿ ಇರೋದ್ರಿಂದ ಬಹಳ ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಸ್ಯಾಂಡಲ್ವುಡ್ನಲ್ಲಿ ಒಂದು ರೀತಿಯ ದರ್ಶನ್ ಈ ರೀತಿಯಾಗಿ ಭಾಗಿಯಾಗಿದ್ರೆ ಎಂಬ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು. ಸದ್ಯಕ್ಕೆ ವಿಚಾರಣೆ ಕೂಡ ನಡೀತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಈಗ ರ್ಯಾಂಕ್ ವೈಸ್ ಅಲ್ಲಿ ಈಗ 2ನೇ ಸ್ಥಾನದಲ್ಲಿ ರೇಣುಕಾಸ್ವಾಮಿ ಕೇಸ್ ಇದೆ. ನಾವು ಬೇರೆ ಏನೇನೋ ವಿಕಿಪೀಡಿಯಾ ಮಾಡ್ತೀವಿ, ಆದ್ರೆ ಈಗ ಈ ಒಂದು ಕೇಸ್ ಬಗ್ಗೆ ಕೂಡ ವಿಕಿಪೀಡಿಯಾ ಮಾಡಬಹುದಾಗಿದೆ. ಈಗಾಗಲೇ ಏನು ಲ್ಯಾಂಡ್ ಮಾರ್ಕ್ ಕೇಸ್ ಮತ್ತೆ ಸಿಗ್ನಿಫೈ ಕೇಸ್ ಅಂತ ಹೇಳಿ ಎರಡನ್ನ ಡಿವೈಡ್ ಮಾಡಲಾಗುತ್ತೆ. ಲ್ಯಾಂಡ್ ಮಾರ್ಕ್ ಕೇಸ್ ಅಲ್ಲಿ ಪ್ರಮುಖ ಅಂದ್ರೆ ದೇಶದಲ್ಲಿ ಇದುವರೆಗೂ ನಡೆದಂತಹ ಪ್ರಮುಖ ಕೇಸ್ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಸಿಗ್ನಿಫೈ ಕೇಸ್ ಅಲ್ಲಿ ಒಂದು ವರ್ಷದಲ್ಲಿ ಮೇಜರ್ ಆಗಿರುವಂತಹ ಕೇಸ್ಗಳನ್ನ ಪಟ್ಟಿ ಮಾಡಲಾಗ್ತದೆ. ಇಲ್ಲಿ ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ರೇಪ್ ಕೇಸ್ ಏನಿದೆ ಅದು ದರ್ಶನ್ ಕೇಸ್ ಆದ ಬಳಿಕ ಅಂದ್ರೆ ಆಗಸ್ಟ್ ನಲ್ಲಿ ಆಗಿರುತ್ತೆ. ಅಂದ್ರೆ ಅದರ ತೀವ್ರತೆಯ ಮೇರೆಗೆ ಅದನ್ನು ನಂಬರ್ 1 ಪಟ್ಟಿಯಲ್ಲಿ ನಮೂದನೆ ಮಾಡಲಾಗುತ್ತೆ. ನಂತರದ ಸ್ಥಾನದಲ್ಲಿ
ದರ್ಶನ್ ರೇಣುಕಾಸ್ವಾಮಿ ಕೇಸ್ ಪ್ರಕರಣ ಎರಡನೇ ಸ್ಥಾನದಲ್ಲಿದೆ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ ಮೇಜರ್ ಯಾವ್ದು ಕೇಸ್ಗಳಿದೆ ಮತ್ತು ಅದರ ತೀವ್ರತೆಯ ಮೇರೆಗೆ ಇದನ್ನ ಪಟ್ಟಿ ಮಾಡಲಾಗುತ್ತೆ. ಅಂದ್ರೆ ಇಂಥ ಕೇಸ್ ಅಂತ ಹೇಳಿ ಅದಾದ ಬಳಿಕ ಜುಬೇನ್ ಗರ್ಗ್ ಸಸ್ಪಿಷಿಯಸ್ ಡೆತ್ ಕೂಡ ಇರುವಂತದ್ದು. ಅಂದ್ರೆ ಈ ರೀತಿಯಾದಂತಹ ಒಂದು ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ನಂಬರ್ 2 ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಅದರ ಗಂಭೀರತೆ ಎಷ್ಟರ ಮಟ್ಟಿಗೆ ಇದೆ ಮತ್ತು ಅಷ್ಟರಲ್ಲಿ ಕ್ರೂಯಲಿಟಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ 2024 ಮತ್ತು 25ರಲ್ಲಿ ಸಾಕಷ್ಟು ಕ್ರೈಮ್ಗಳು ಕೂಡ ನಡೆದಿರುತ್ತೆ. ಅಷ್ಟೇ ಒಂದು ಅತ್ಯಾಚಾರ ಪ್ರಕರಣ ಆಗಿರ್ಬೋದು, ಕೊಲೆ ಪ್ರಕರಣ ಆಗಿರ್ಬೋದು, ಎಲ್ಲವೂ ಕೂಡ ನಡೆದಿರುತ್ತೆ. ಆದ್ರೆ ತೀವ್ರತೆಯನ್ನ ಪಡೆದುಕೊಂಡಂತಹ ಕೇಸ್ಗಳು ಅಂತ ಹೇಳಿದ್ರೆ ಇಲ್ಲಿ ದರ್ಶನ್ ಕೇಸ್ ಕೂಡ ಒಂದು ಅಂತ ಹೇಳ್ಬೋದು. ಅಂದ್ರೆ 6 ಪ್ರಕರಣದಲ್ಲಿ 6 ಮೇಜರ್ ಕೇಸಸ್ ಏನಿದೆ, 6 ಮೇಜರ್ ಕೇಸಸ್ ಅಲ್ಲಿ ಈ ಒಂದು ಎರಡನೇ ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ ಒಂದು ಕೊಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ವಿಕಿಪೀಡಿಯಾ ಕೂಡ ಓಪನ್ ಆಗಿದೆ ಅಂತ ಹೇಳಿದ್ರೆ ಅದರ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಇಲ್ಲಿ ಗಮನಿಸಬಹುದಾಗಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಅಂತ ಹೇಳಿ ಒಂದು ವಿಕಿಪೀಡಿಯಾ ಕೂಡ ಓಪನ್ ಆಗಿದೆ. ಅಲ್ಲಿ ಪ್ರತಿಯೊಂದು ಏನೇನಾಗಿದೆ ಇಲ್ಲಿಯವರೆಗೂ ಟ್ರಯಲ್ ಆಗಿರಬಹುದು, ಯಾರ್ಯಾರಿಗೆ ಇದು ಶಿಕ್ಷೆಗಳಾಗಿರ್ಬಹುದು, ಅಂದ್ರೆ ಶಿಕ್ಷೆ ಅಂತ ಹೇಳಿದ್ರೆ ವಿಚಾರಣೆ ದಿನ ಬಂಧಿಯಾಗಿ ಯಾವ ರೀತಿಯಾದಂತಹ ಒಂದು ಜಾಮೀನು ನೀಡಲಾಗಿದೆಯಾ ಅಥವಾ ಇದು ಮಾಡಲಾಗಿದೆ ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡಲಾಗುತ್ತೆ. ಅಂದ್ರೆ ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡಲಾಗುತ್ತೆ. ಅಷ್ಟರ ಮಟ್ಟಿಗೆ ಈ ಒಂದು ಘಟನೆ ತೀವ್ರತೆಯನ್ನು ಪಡೆದುಕೊಂಡಿರುವಂತದ್ದು. ಹೀಗಾಗಿ ಸದ್ಯ ಎಲ್ಲವೂ ಕೂಡ ಅಂದ್ರೆ ಪ್ರತಿದಿನವೂ ಕೂಡ ನಾವು ನೋಡ್ತಾ ಇರ್ತೀವಿ, ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ. ದರ್ಶನ ಪ್ರಕರಣದಲ್ಲಿ ಅವರ ಜಾಮೀನು ಅಂದ್ರೆ ಟ್ರಯಲ್ ಭಾಗದಲ್ಲಿಯೂ ಕೂಡ ಸಾಕಷ್ಟು ಒಂದು ಸೆನ್ಸೇಷನಲ್ ಅನಿಸಿಕೊಳ್ಳುತ್ತೆ. ಅಂದ್ರೆ ಅವರು ವಿಷ ಕೇಳೋದು ಇರಬಹುದು, ಮತ್ತೆ ಇನ್ನಿತರ ಒಂದು ಬೇಡಿಕೆಗಳನ್ನ ಇಟ್ಕೊಂಡಿರಬಹುದು. ಹೀಗಾಗಿ ಇದನ್ನ ಪ್ರತಿ ಸಲ ಹಾಕಿದಾಗಲೂ ಕೂಡ ಒಂದು ಸೆನ್ಸೇಷನಲ್ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಸದ್ಯ ಈ ಒಂದು ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ. ಮುಂದೆ ನೋಡ್ಬೇಕಾಗುತ್ತೆ ಏನೇನಾಗುತ್ತೆ ಅನ್ನುವಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜೈಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ.